ಹಲೋ ಎವ್ರಿವನ್, ಇವತ್ತು ನಮ್ಮ ಹಸ್ಬೆಂಡ್ ಹಾಸನಿಂದ ಬರ್ತಾ ಸ್ವಲ್ಪ ತರಕಾರಿಗಳು ತೊಗೊಂಡು ಬಂದಿದ್ರು. ಹವಿಯಲ್ ರೆಸಿಪಿ ಮಾಡು ಅಂತೇಳಿ. ಹವಿಯಲ್ ಅಂದರೆ ಕೇರಳದಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಮಾಡೋದಕ್ಕೆ ತೆಂಗಿನಕಾಯಿ, ಜೀರಿಗೆ, ಹಾಗೆಯೇ ಬೆಳ್ಳುಳ್ಳಿ, ಸ್ವಲ್ಪ ಕೊರ್ಬೇವಿನ ಸೊಪ್ಪು, ಹಾಗೆಯೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ನುಣ್ಣಗೆ ರುಬ್ಕೊಬೇಕು. ಅಂದರೆ ತುಂಬ ನೈಸಾಗಿ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಬೇಕು, ಕಾಯಿ ಚಟ್ನಿಗೆ ರುಬ್ಕೊಳ್ಳೋ ಥರ. ಅದಾದ ನಂತರ ನಾನು ಇಲ್ಲಿ ತರಕಾರಿ ಎಲ್ಲ ತೊಗೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋಂತಹ ಮಸಾಲೆ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ಒಂದು 4 ಮೆಣಸಿನ್ಕಾಯಿನ ಸೀಲ್ ಹಾಕಿ, ಹಾಗೆಯೇ ಒಂದು 2 ಟೊಮೊಟೊನ ಉದ್ದುದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಬಿಸಿಗಿಟ್ಕೊಬೇಕು. ಇದು ಚೆನ್ನಾಗಿ ಕುದಿಬೇಕಲ್ವಾ. ಸೊ ಇದು ಚೆನ್ನಾಗಿ ತರಕಾರಿ ಎಲ್ಲ ಬೇಯೋ ಥರ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅಷ್ಟರ ಗ್ಯಾಪಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ಅಂತೇಳಿ ನಾನು ತರಕಾರಿ ಮತ್ತು ಕಾಳನ್ನೆಲ್ಲ ಹೆಚ್ಚಿಟ್ಕೊತಿದ್ದೆ. ಸೊ ನೋಡಿ ಇಲ್ಲಿ ಎಷ್ಟು ಬೆಂದಿದೆ ಅಂತೇಳಿ, ನೀರೆಲ್ಲ ಸೀದೋಗಿದೆ. ಸೊ ಲಾಸ್ಟಿಗೆ ಬೆಂದಾದ ನಂತರ ನಾನು ಇದನ್ನು ಒಗ್ಗರಣೆಗೆ ಕೊಟ್ಕೊಂಡಿದ್ದೀನಿ. ಸೊ ತರಕಾರಿ ಕೂಡ ಹೆಚ್ಚಿದಾಯಿತು, ಫ್ರಿಜ್ಜಿಗೆ ತೆಗೆದಿಟ್ಕೊಂಡೆ ಬಾಕ್ಸಿಗೆ ಹಾಕ್ಕೊಂಡು. ಇದು ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.